ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 6th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 6ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಸುಂಟರಗಾಳಿ. ಸೊ ಪಾಠ 12 ಸುಂಟರಗಾಳಿ ಪದ್ಯ. So before starting with the poem, I request you all to wear earphones, sit in a quiet place, take a textbook, pencil, eraser, and we'll start with the poem. ಸುಂಟರಗಾಳಿ. ಈ ಪದ್ಯವನ್ನು ಬರೆದವರು ಕೈಯಾರ ಕಿಯ್ಯಣ್ಣ ರಾಯ್. ಇಟ್ಸ್ ವೆರಿ ಲಿಟಲ್ ಟ್ರಿಕಿ ಟು ಪ್ರೊನೌನ್ಸ್ ದ ನೇಮ್ ಕೈಯಾರ ಕಿಯ್ಯಣ್ಣ ರಾಯ್. ವಿಲ್ ಸ್ಟಾರ್ಟ್ ವಿತ್ ದ ಪೋಯಮ್. ಸುಂಟರಗಾಳಿ. ಸುಂಟರಗಾಳಿ ಅಂದರೆ ಟೊರ್ನಾಡೋ. Here the poet is explaining, describing about the tornado. What happens during a tornado? Basically, it's a wind. It's a very fast wind, high speed wind that comes and takes everything to on its way. So we'll start with the poem. ಸುಂಟರಗಾಳಿ. ಈ ಪದ್ಯವನ್ನು ಬರೆದವರು ಕೈಯಾರ ಕಿಯ್ಯಣ್ಣರಾಯ್. ಏನಿದು ಧೂಳಿ, ಓಹೋ ಗಾಳಿ, ತಿರ್ರನೆ ಬಂತೈ ಸುಂಟರಗಾಳಿ. ಏನಿದು ಧೂಳಿ? ಧೂಳಿ ಅಂದರೆ ಧೂಳು. ಇಟ್ಸ್ ಅ ಡಸ್ಟ್. ವಾಟ್ ಇಸ್ ದಿಸ್ ಡಸ್ಟ್? ಓಹೋ ಗಾಳಿ. ಇಟ್ಸ್ ವಿಂಡ್. ಇಟ್ಸ್ ಅ ಏರ್. ಓಕೆ, ಇಟ್ಸ್ ಅ ವಿಂಡ್. ಓ ತಿರ್ರನೆ ಬಂತು. ತಿರ್ರ ಅಂದರೆ ಇಟ್ಸ್ ಟರ್ನಿಂಗ್ ಆ್ಯಂಡ್ ಇಟ್ಸ್ ಕಮ್ಮಿಂಗ್. ಏನು? ಸುಂಟರಗಾಳಿ. ತೆಂಗಿನ ಮರಗಳು, ಕೊಕೊನಟ್ ಟ್ರೀಸ್, ಕಂಗಿನ ಮರಗಳು, ಬಾಳೆಯು ತಾಳೆಯು ಮಾವು ಹಲಸು ಎಲ್ಲವೂ ತೂಗಿವೆ, ತಲೆಗಳು ಬಾಗಿವೆ. ಸೊ the author is the poet is telling the name of the trees. ತೆಂಗಿನ ಮರ, ಕಂಗಿನ ಮರ, ಬಾಳೆ ಮರ. ಬಾಳೆ ಮರ ಅಂದರೆ ಪ್ಲಾಂಟೇನ್, ದ ಬನಾನಾ ಟ್ರೀ, and the ಮಾವು ಅಂದರೆ ದ ಮ್ಯಾಂಗೋ ಟ್ರೀ. ಎವ್ರಿವನ್, ಎಲ್ಲವೂ ಬಾಗಿವೆ. ಸೊ ಎವ್ರಿವನ್ ಆರ್ ಬೆಂಡ್, ತೂಗಿವೆ. ದ going here and there to the right and left. They are swinging. ತಲೆಗಳು ಬಾಗಿವೆ. ತೆಂಗಿನ ಮರಗಳು, ಕಂಗಿನ ಮರಗಳು, ಬಾಳೆಯು ತಾಳೆಯು ಮಾವು ಹಲಸು. ಹಲಸು ಇಸ್ ಎ ಜಾಕ್ ಫ್ರೂಟ್. ಎಲ್ಲವೂ ತಾಗಿವೆ. ಸೊ ಎಲ್ಲವೂ ತೂಗಿವೆ. ಎವ್ರಿ ಒನ್ ಇಸ್ ಸ್ವಿಂಗಿಂಗ್. ತಲೆಗಳು ಬಾಗಿವೆ. ಇಟ್ಸ್ ಬೆಂಡಿಂಗ್ ದ ಹೆಡ್ಸ್. ಏನಿದು ಧೂಳಿ, ಓಹೋ ಗಾಳಿ. ರಿಪೀಟ್ ಇಟ್ ದ ಸೇಮ್ ಥಿಂಗ್. ವಾಟ್ ಇಸ್ ದಿಸ್ ಡಸ್ಟ್? ಓಹೋ ಇಸ್ ಅ ವಿಂಡ್. ಸುಳಿಯತ ಬಂತೈ ಸುಂಟರಗಾಳಿ. It's coming. Which is coming? The Suntaragaali, the tornado is coming here. ಕಣ್ಣು ಮುಚ್ಚುತ್ತಾ ಬಾಲವೆನ್ನೆತ್ತಿ ದನ ಓಡುತ್ತಿದೆ ಎತ್ತಲು ಸುತ್ತಿ. ಸೊ ದನ ಅಂದರೆ ಕೌ. ಹೌ ದ ಕೌ ಇಸ್ ರನ್ನಿಂಗ್ ಹಿಯರ್. The poet is explaining. ಕಣ್ಣು ಮುಚ್ಚುತ್ತಾ, ಇಟ್ಸ್ ಕ್ಲೋಸಿಂಗ್ ದ ಐಸ್. ಬಾಲವನ್ನೆತ್ತಿ, ಇಟ್ಸ್ ಲಿಫ್ಟಿಂಗ್ ದ ಟ್ರೇಲ್. ದನ ಓಡುತ್ತಿದೆ ಎತ್ತಲು ಸುತ್ತಿ, and it's going in every direction. In some other direction it is running. The cows are running. ಅಂಬಾ ಎನ್ನುತ್ತ ಕರು ಬೆಂಬತ್ತಿ, ಏನಿದು ಧೂಳಿ. ಅಂಬಾ ಎನ್ನುತ್ತ ಕರು. ಕರು ಅಂದರೆ the calf, the baby of the cow. Even that is following. How it is following? It is shouting ಅಂಬಾ ಅಂತ, and it is following the mother. ಏನಿದು ಧೂಳಿ. ವಾಟ್ ಇಸ್ ದಿಸ್ ಡಸ್ಟ್? ಹೋಯಿತು ಹೆಂಚು, ಹಾರಿತು ಹುಲ್ಲು. ಹೆಂಚು ಅಂದರೆ the bricks which is kept on the roof of the house, that is gone. ಹಾರಿತು ಹುಲ್ಲು, the grass are flying. ಬೊಬ್ಬೆಯ ಬೊಬ್ಬೆಯ ಭಯವೆಲ್ಲೆಲ್ಲು. ಬೊಬ್ಬೆ ಅಂದರೆ shouting. Everywhere you can hear the shout, the scream, the fear. Because of the fear. ಭಯ ಅಂದರೆ fear. Everywhere it's filled with the fear and a scared. ಕೇಳುವರಾರಿ ಮಂದಿಯ ಗುಲ್ಲು. ಕೇಳುವರಾರು, who is going to listen this? ಮಂದಿ ಅಂದರೆ the people's, ಗುಲ್ಲು ಅಂದರೆ shouting. ಏನಿದು ಧೂಳಿ. ವಾಟ್ ಇಸ್ ದಿಸ್ ಡಸ್ಟ್? ಏನಿದು ಕೋಪ, ಯಾರಲ್ಲಿ ಶಾಪ. ವೈ ಇಸ್ ದಿಸ್ ಆಂಗರ್? ಯಾರಲ್ಲಿ ಶಾಪ. ವೈ ದ ಬೋನ್ ಇಸ್ ಫಾನ್ whom the bone on sorry whom the curse is. ಬೋನ್ ಅಂದರೆ ವರ, ಶಾಪ ಅಂದರೆ ಕರ್ಸ್. ಓಹೋ ಹೆಚ್ಚಿತೆ ಭೂಮಿಯ ತಾಪ. ಓಹೋ, ಇಟ್ಸ್ ಬಿಕಾಸ್ ದ ಹೀಟ್ ಆಫ್ ದ ಅರ್ತ್ ಇಸ್ ಇನ್ಕ್ರೀಸ್ಡ್. ತಾಪ ಅಂದರೆ ದ ಹೀಟ್. ತಡೆಯುವರುಂಟೆ. ಇಸ್ ದೇರ್ ಎನಿವನ್ ಹೂ ಕ್ಯಾನ್ ಸ್ಟಾಪ್ ದಿಸ್? ಅಯ್ಯೋ ಪಾಪ, ಶೋಯಿಂಗ್ ದ ಎಂಪತಿ. ಏನಿದು ಧೂಳಿ. ಬಾನಿನ ಬಯಲೆಂದಿಳಿಯುತ್ತ ಬಂತು. ವೇರ್ ಇಟ್ ಈಸ್ ಕಮಿಂಗ್ ಫ್ರಮ್? ಬಾನಿನ ಬಯಲೆಂದಿಳಿಯುತ್ತ ಬಂತು. ಸೊ ಡಿಡ್ ಇಟ್ ಕಮ್ ಫ್ರಮ್ ದ ಸ್ಕೈ to the ground? ಬಾನು ಅಂದರೆ ಸ್ಕೈ, ಬಯಲು ಅಂದರೆ ಗ್ರೌಂಡ್. Did it come from the sky to the ground?
ಪಾತಾಳದ ಹೊಟ್ಟೆಯೊಳಗಡಗಿತ್ತೋ. ಪಾತಾಳ ಅಂದರೆ ಅಂಡರ್ ದ ಗ್ರೌಂಡ್, ಅಂಡರ್ ದ ಅರ್ತ್. ಹೊಟ್ಟೆಯಲ್ಲಿ, in the earth of the stomach. Whether it was hiding, ಅಡಗು ಅಂದರೆ hiding, whether it was hiding there. ಕಡಲು ಕಡೆಯುತ್ತಲಿದೆ ಹುಟ್ಟಿತೋ. ಸೊ ಕಡಲು ಕಡೆಯುತ್ತಲಿದೆ ಅಂದರೆ ಲೈಕ್ ಯು ಡು ದ ಬಟರ್ ಮಿಲ್ಕ್, ರೈಟ್? ದಿಸ್ ಒನ್ ಕಡೆಯುವುದು. ಸೊ ಬಿಕಾಸ್ ಆಫ್ ದಟ್, ಡಿಡ್ ಇಟ್ ಕಮ್ ಬಿಕಾಸ್ ಆಫ್ ದಟ್? ಕಡೆಯುವುದು. ಏನಿದು ಧೂಳಿ? ವಾಟ್ ಇಸ್ ದಿಸ್ ಡಸ್ಟ್? ಓಹೋ ಗಾಳಿ, ಇಟ್ಸ್ ವೆಂಟ್. ಸುಳಿಯುತ್ತ ಬಂತೈ ಸುಂಟರ ಗಾಳಿ. ಇಟ್ ಕೇಮ್. ವಾಟ್ ಡಿಡ್ ಇಟ್ ಕಮ್? ಸುಂಟರ ಗಾಳಿ, ದ ಟಾರ್ನಾಡೋ ಕೇಮ್. So we'll read the poem once again. I hope you have understood. ಏನಿದು ಧೂಳಿ, ಓಹೋ ಗಾಳಿ, ತಿರ್ರನೆ ಬಂತೈ ಸುಂಟರ ಗಾಳಿ. ತೆಂಗಿನ ಮರಗಳು, ಕಂಗಿನ ಮರಗಳು, ಬಾಳೆಯು ತಾಳೆಯು ಮಾವು ಹಲಸುಗಳು ಎಲ್ಲ ತೂಗಿವೆ, ತಲೆಗಳು ಬಾಗಿವೆ. ಏನಿದು ಧೂಳಿ, ಓಹೋ ಗಾಳಿ, ಸುಳಿಯುತ್ತ ಬಂತೈ ಸುಂಟರ ಗಾಳಿ. ಕಣ್ಣು ಮುಚ್ಚುತ್ತ ಬಾಲವನೆತ್ತಿ ದನ ಓಡುತ್ತದೆ, ಎತ್ತಲು ಸುತ್ತಿ ಅಂಬಾ ಎನ್ನುತ್ತ ಕರು ಬೆಂಬತ್ತಿ. ಏನಿದು ಧೂಳಿ, ಹೋಯಿತು ಹೆಂಚು ಹಾರಿತು ಹುಲ್ಲು, ಬೊಬ್ಬೆಯ ಭಯವಲ್ಲೆಲ್ಲು, ಕೇಳುವರಾರಿ ಮಂದಿಯ ಗುಲ್ಲು. ಏನಿದು ಧೂಳಿ, ಏನಿದು ಕೋಪ, ಯಾರಲಿ ಶಾಪ, ಓಹೋ ಎಚ್ಚಿತೆ ಭೂಮಿಯ ತಾಪ, ತಡೆಯುವರುಂಟೆ ಅಯ್ಯೋ ಪಾಪ. ಏನಿದು ಧೂಳಿ, ಬಾನಿನ ಬಯಲೆಂದಿಳಿಯುತ್ತ ಬಂತು, ಪಾತಾಳದ ಹೊಟ್ಟೆಯೊಳಗಿತ್ತೋ. ಕಡಲು ಕಡೆಯುತ್ತಲಿದೆ ಹುಟ್ಟಿತೋ. ಏನಿದು ಧೂಳಿ, ಓಹೋ ಗಾಳಿ, ಸುಳಿಯುತ್ತ ಬಂತೈ ಸುಂಟರ ಗಾಳಿ. ಈ ಪದ್ಯವನ್ನು ಬರೆದವರು ಕಯ್ಯಾರ ಕಿಯಣ್ಣರೈ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಪೋಯಮ್ ಆ್ಯಂಡ್ ಯು ಎಂಜಾಯ್ಡ್ ದ ಪೋಯಮ್ ಅನ್ಕೋತೀನಿ. ಡೌಟ್ ಇದ್ದರೆ ಲೆಟ್ ಮಿ ನೋ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅವ್ರು ರೈಟ್ ಅ ಮೇಲ್ ಟು yashaswikannadavaani@gmail.com. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ ಆ್ಯಂಡ್ share this poem with your friends. Teach this poem, the meaning of this poem to your friends, and make a video of this poem singing and send it to me. So thank you so much. I'll meet you all with one more poem or the lesson from this 6th standard Tili Kannada anta ಹೇಳ್ತಾ. Thank you so much. ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is being there. Please make use of these ebooks. Again, link for all these books is being mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification
So that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.